ಒಂದು ಅರ್ಥ ಮಾಡ್ಕೊಳ್ಳಿ, ಕನ್ನಡಿಗರನ್ನ ಅಷ್ಟೊಂದು ಕಡೆಗೆಣಿಸಿ ಅವನು ಒಂದು ಟ್ವೀಟ್ ಮಾಡಿದೇನಂತಂದ್ರೆ ಅವನಿಗೊಂದು ಒಳ್ಳೆ ಪಾಠ ಕಲಿಸ್ಲೇಬೇಕು. ನಾವು ಯಾವ ರೀತಿ ಪಾಠ ಕಲಿಸ್ಬೇಕು ಅಂತಂದ್ರೆ, ಕರ್ನಾಟಕದಲ್ಲಿ ಕನ್ನಡಿಗರ ಫೋನಲ್ಲಿ ಯಾವುದೇ ರೀತಿ ಫೋನ್ ಪೇನೆ ಇರ್ಕೂಡ್ದು, ಕಂಪ್ಲೀಟ್ ಬ್ಯಾನ್ ಆಗೋ ಮಟ್ಟಿಗೆ ನಾವು ಹೋರಾಟನ ಮಾಡಬೇಕು. ಅಲ್ಲಿಗೆ ನಾವು ಕನ್ನಡಿಗರು ಹಾಯ್ ಹಲೋ ನಮಸ್ತೆ ಗೆಳೆಯರೆ, ನೀವು ನೋಡ್ತಾ ಇದ್ರೆ MN ಕ್ರಿಯೇಷನ್ಸ್. ನಾನ್ ಮಂಜುನಾಥ್ ಪಾಟೀಲ್. ವೀಕ್ಷಕರೇ, ಕಳೆದ ಒಂದು 3 ದಿನಗಳ ಹಿಂದೆ ಕನ್ನಡ ಪರ ಹೋರಾಟಗಾರರು ಮತ್ತೆ ಕನ್ನಡ ಸಂಘಟನೆಕಾರರು ಕನ್ನಡಿಗೋಸ್ಕರ ಆಗಿರ್ಬೋದು ಅಥವಾ ವಾಟ್ಸಪ್ ಅಲ್ಲಿ ಆಗಿರ್ಬೋದು ಅಥವಾ ಕೆಲವು ಮಾಧ್ಯಮಗಳಲ್ಲಿ ನೋಡಿರಬಹುದು, ಎಲ್ಲಾ ಕನ್ನಡಿಗರ ಪರ ಹೋರಾಟಗಾರರು, ಕನ್ನಡಿಗರ ಪರ ಸಂಘಟನೆಕಾರರು ಒಂದು ಹೋರಾಟ ಮಾಡ್ತಾ ಇದ್ದಾರೆ. ಯಾವ ಹೋರಾಟ ಅಂತಂದ್ರೆ, ಕನ್ನಡಿಗರಿಗೆ ಮೀಸಲಾತಿ, ಉದ್ಯೋಗ ಮೀಸಲಾತಿಯನ್ನ ಜಾರಿಗೊಳಿಸಕ್ಕೆ ಒಂದು ಹೋರಾಟ ಮಾಡ್ತಾ ಇದ್ದಾರೆ. ಸೊ ಇದ್ರ ಮಧ್ಯೆ ಏನಾಗುತ್ತೆ, ಇವನು ಫೋನ್ ಪೇ ಮಾಲೀಕನಾದ ಸಮೀರ್ ನಿಗಮ್ ಅವರು ಒಂದು ಟ್ವೀಟ್ ಮಾಡ್ತಾರೆ. ಆ ಟ್ವೀಟ್ ಹೇಗಿರುತ್ತೆ ಅಂತಂದ್ರೆ, ಕನ್ನಡಿಗರನ್ನ ಪ್ರತಿಯೊಬ್ಬ ಕನ್ನಡಿಗನಿಗೂ ರೊಚ್ಚಿಗೆ ಎಬ್ಬಿಸುವಂತಹ ಒಂದು ಟ್ವೀಟ್ ಆಗಿರುತ್ತೆ. ಸೊ ಇಲ್ಲಿ ನೋಡಿ, ಬೇರೆ ರಾಜ್ಯದಿಂದ ಬಂದಿರತಕ್ಕಂತ ಖಾಸಗಿ ಕಂಪನಿಗಳು ನಮ್ಮ ರಾಜ್ಯದಲ್ಲಿ ಇದ್ಕೊಂಡು ನಮ್ಮ ರಾಜ್ಯದ ಲಾಭಗಳನ್ನೆಲ್ಲ ಪಡ್ಕೊಂಡು ಕನ್ನಡಿಗರಿಗೆ, ಇಲ್ಲಿರುವಂತ ಜನಗಳಿಗೆ ಒಂದು ಉದ್ಯೋಗ ಕೊಡಕ್ಕೆ ಯೋಗ್ಯತೆ ಇಲ್ಲ ಅಂತಂದ್ರೆ ಇಂಥ ಕಂಪನಿಗಳು ನಮಗ್ ಬೇಕಾ? ಇದು ನಾನು ಹೇಳ್ತಾ ಇರೋದು ಒಬ್ಬರಿಗೆ ಇಬ್ಬರಿಗೆ ಅಂತಲ್ಲ, ಕನ್ನಡಿಗರು ಅಂತಂದ್ರೆ ಇಡೀ ಕರ್ನಾಟಕದ ಜನತೆಗೆ, ಹೇಳ್ತಾ ಇದ್ದೀನಿ ನಾನು. ಯಾಕಂತಂದ್ರೆ ಪ್ರತಿಯೊಬ್ಬರು ನಾವು ಧ್ವನಿ ಎತ್ತಬೇಕಾಗಿರುವಂತ ಸಮಯ. ಪ್ರತಿಯೊಬ್ಬರು ಕನ್ನಡಾಭಿಮಾನಕ್ಕೆ ಏನಾದ್ರೂ ಧಕ್ಕೆ ತರುವಂತಹ ಇಂಥ ಸಮಸ್ಯೆಗಳಿಗೆ ಪ್ರತಿಯೊಬ್ರು ನಾವು ಧ್ವನಿ ಎತ್ತಬೇಕು. ನಾನ್ ಬರೀ ನವೆಂಬರ್ ಬಂತು, ನಾನು ಸ್ಟೇಟಸ್ ಹಾಕೋತೀನಿ, ನಾನು ವಾಟ್ಸಾಪ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಅವತ್ತೇ ಕನ್ನಡ ರಾಜ್ಯೋತ್ಸವ ಅಲ್ಲ, ಪ್ರತಿನಿತ್ಯ ಕನ್ನಡ ರಾಜ್ಯೋತ್ಸವ, ಪ್ರತಿದಿನ ಕನ್ನಡ ರಾಜ್ಯೋತ್ಸವನ ಉತ್ಸಾಹದಿಂದ ನಾವು ಕನ್ನಡ ರಾಜ್ಯೋತ್ಸವನ ಆಚರಿಸಬೇಕು. ಕನ್ನಡ ಅಭಿಮಾನಕ್ಕೆ, ಕರ್ನಾಟಕಕ್ಕೆ ಧಕ್ಕೆ ತರುವಂತಹ ಇಂಥ ಕಂಪ್ನಿಗಳನ್ನ ಕಿತ್ತಿ ಬಿಸಾಕ್ಬೇಕು. ಯಾಕೆ ಬೇಕು ನಮ್ಗೆ ಫೋನ್ ಪೇ? ಯಾಕೆ ಫೋನ್ ಪೇ ಇಲ್ದೇನೆ ನಮ್ಗೆ ಬೇರೆ ಆಪ್ಷನ್ ಇಲ್ವಾ? ಬೇರೆ UPI ಭಾರತ್ ಪೇ ಇದೆ, ಯೂಸ್ ಮಾಡ್ಕೋಬಹುದು. ಬಟ್ ಒಂದು ಅರ್ಥ ಮಾಡ್ಕೊಳ್ಳಿ, ಕನ್ನಡಿಗರನ್ನ ಅಷ್ಟೊಂದು ಕಡೆಗೆಣಿಸಿ ಅವನು ಒಂದು ಟ್ವೀಟ್ ಮಾಡಿದೇನಂತಂದ್ರೆ ಅವನಿಗೊಂದು ಒಳ್ಳೆ ಪಾಠ ಕಲಿಸ್ಲೇಬೇಕು. ನಾವು ಯಾವ ರೀತಿ ಪಾಠ ಕಲಿಸ್ಬೇಕು ಅಂತಂದ್ರೆ, ಕರ್ನಾಟಕದಲ್ಲಿ ಕನ್ನಡಿಗರ ಫೋನ್ ಅಲ್ಲಿ ಯಾವುದೇ ರೀತಿ ಫೋನ್ ಪೇನೆ ಇರ್ಕೂಡ್ದು, ಕಂಪ್ಲೀಟ್ ಬ್ಯಾನ್ ಆಗೋ ಮಟ್ಟಿಗೆ ನಾವು ಹೋರಾಟನ ಮಾಡಬೇಕು. ಅಲ್ಲಿಗೆ ನಾವು ಕನ್ನಡಿಗರು ಅನ್ನೋ ಒಂದು ಮಾತಿಗೆ ಅಲ್ಲಿಗೆ ನಮಗ್ ಬೆಲೆ ಸಿಗುತ್ತೆ. ನೋಡಿ, ಇಂಥ ಖಾಸಗಿ ಕಂಪನಿಗಳು ನಮ್ಮ ಕರ್ನಾಟಕದಲ್ಲಿ ಇದ್ಕೊಂಡು ಇಲ್ಲಿಂದ ಜಲ ಬೇಕು, ಇಲ್ಲಿಂದ ಫಲ ಬೇಕು, ಇಲ್ಲಿಂದ ಪ್ರತಿಯೊಂದು ಬೇಕು, ಅವ್ರವ್ರ ಬೆಳೆ ಬೇಯಿಸ್ಕೊಳಕ್ಕೆ ನಮ್ಮ ಕರ್ನಾಟಕ ಬೇಕು. ಆದ್ರೆ ಕರ್ನಾಟಕದಲ್ಲಿ ಇರುವಂತಹ ನಿರುದ್ಯೋಗಿಗಳಿಗೆ ಪಾಪ ಇವತ್ತು ಎಷ್ಟೋ ಕನ್ನಡಿಗರು ಡಿಗ್ರಿ ಮುಗಿಸಿದ್ದಾರೆ, BA ಮುಗಿಸಿದ್ದಾರೆ, BCom ಮುಗಿಸಿದ್ದಾರೆ, ಅವ್ರವ್ರ ಎಜುಕೇಶನ್ ಕ್ವಾಲಿಫಿಕೇಶನ್ ಮುಗಿಸ್ಕೊಂಡು ಸ್ವಿಗ್ಗಿ ಮಾಡ್ತಾರೆ, ಝೊಮ್ಯಾಟೊ ಮಾಡ್ತಾರೆ. ಯಾಕಿಂತ ಖಾಸಗಿ ಕಂಪನಿಗಳಲ್ಲಿ ಕನ್ನಡಿಗರಿಗೆ ಅವಕಾಶ ಕೊಡಬಾರ್ದು? ಅದರಲ್ಲಿ A ಮತ್ತೆ B ಕ್ಯಾಟಗರಿ, ಎ ಇಂದ B ಕ್ಯಾಟಗರಿ ಮತ್ತೆ C ಇಂದ D ಕ್ಯಾಟಗರಿವರೆಗೂ ಇಷ್ಟು ಪರ್ಸೆಂಟೇಜ್, 75% ಇಂದ 80% AB ಮತ್ತೆ ಇವ್ರು ಕೊಡ್ಬೇಕು, ಮತ್ತೆ C ಮತ್ತೆ D 100% ಕೆಲಸನ ಕೊಡ್ಬೇಕು ಅಂತ ಹೋರಾಟ ಮಾಡ್ತಾ ಇದ್ದಾರೆ. ಇದು ಹೋರಾಟ ಯಾರಿಗೋಸ್ಕರ? ಅವ್ರ ಮನೆಯವ್ರಿಗೋಸ್ಕರನಾ? ಇಬ್ರಿಗೋಸ್ಕರನಾ? ಅಲ್ಲ, ಇದು ಪ್ರತಿಯೊಬ್ಬ ಇವರು ಹೋರಾಟ ಮಾಡ್ತಾ ಇದ್ದಾರೆ ಅವ್ರ ಸ್ವಂತಕ್ಕೆ, ಅವರ ಲಾಭಕ್ಕೋಸ್ಕರ ಯಾರು ಮಾಡ್ತಾ ಇಲ್ಲ. ಇಲ್ಲಿ ಕನ್ನಡಿಗರು ಅಂತಂದ್ರೆ ನಾವು ಇಡೀ ರಾಜ್ಯದಲ್ಲಿರುವಂತಹ ಪ್ರತಿಯೊಬ್ಬ ಕನ್ನಡಿಗರಿಗೂ ಅನ್ವಯ ಆಗುತ್ತೆ. ಪ್ರತಿಯೊಬ್ಬ ಕನ್ನಡಿಗರು ನಾವಿಲ್ಲಿ ಧ್ವನಿ ಎತ್ತಬೇಕು. ಇಂಥ ಆಪ್ಗಳನ್ನ ಕಿತ್ತಿ ಬಿಸಾಕ್ಬೇಕು. ನಮಗ್ ಬೇಡ. ಅದರಿಂದ ನಮ್ಗೆ ಒಂದು ಲಾಭ ಇಲ್ಲ ಅಂತಂದ್ರೆ ನಾವು ಅವ್ರನ್ನ ಬೆಳೆಸೋದ್ರಿಂದ ಏನು ಉಪಯೋಗ ಏನಿದೆ? ಕಿತ್ತಿ ಬಿಸಾಕೋಣ, ನಮ್ಮ ರಾಜ್ಯದೇನ ಕಿತ್ತು ಓಡಿಸ್ಬಿಡೋಣ. ಬೇಡ ನಮ್ಗೆ, ಅಲ್ವಾ? ಅದಕ್ಕೋಸ್ಕರ ನನ್ನ ಅನಿಸಿಕೆ ಇಷ್ಟೇ ವೀಕ್ಷಕರೇ, ಇಂಥ ಯಾವುದೇ ಖಾಸಗಿ ಕಂಪನಿಗಳು ಕನ್ನಡಿಗರಿಗೆ ಒಂದು ಉದ್ಯೋಗ ನೀಡಕ್ ಯೋಗ್ಯತೆ ಇಲ್ಲ ಅಂತಂದ್ರೆ ನಮಗ್ ಬೇಡ.
ಕನ್ನಡ ಅಭಿಮಾನಕ್ಕೆ, ಕನ್ನಡ ಭಾಷೆಗಾಗ್ಲಿ, ಕನ್ನಡಾಭಿಮಾನಕ್ಕಾಗ್ಲಿ ಒಂದು ಯಾವುದೋ ಒಂದು ಸಣ್ಣ ವಿಷಯ ಧಕ್ಕೆ ತರುವಂತಹ ವಿಷಯದಾಗ್ಲಿ ಕನ್ನಡ ಪರ ಹೋರಾಟಗಾರರೇ ಬರಬೇಕು, ಕನ್ನಡ ಪರ ಸಂಘಟಕರನೇ ಬರಬೇಕು ಅಂತ ಏನು ಇಲ್ಲ ಇಲ್ಲಿ. ಪ್ರತಿಯೊಬ್ಬ ನಾವು ಕನ್ನಡಿಗರ ಅಂತ ಅಂದ್ಮೇಲೆ ನಾವು ಪ್ರತಿಯೊಬ್ರು ಧ್ವನಿ ಎತ್ತಲೇಬೇಕು. ಈಗ ಪಾಪ ಅವರು ಟಿ.ಎ. ನಾರಾಯಣಗೌಡರು ಯಾವುದೇ ಒಂದು ಕನ್ನಡದ ವಿಷಯ ಪರವಾಗಿ ಹೋರಾಟಕ್ಕೆ ಮುಂದೆ ಬರ್ತಾರೆ. ಯಾಕೆ? ಕರ್ನಾಟಕದಲ್ಲಿ ಅಷ್ಟು ಜನಗಳಿದ್ದಾರೆ, ಯಾಕೆ ಬೆಂಬಲ ಕೊಡ್ತಾ ಇಲ್ಲ? ಯಾಕೆ ಅಷ್ಟೊಂದು ನಿಮ್ಮ ಇದನ್ನ ಕಟ್ಟಿಟ್ಕೊಂತ ಇದ್ದೀರಾ? ಇಂಥ ಖಾಸಗಿ ಕಂಪನಿಗಳು ಬೇರೆ ರಾಜ್ಯದಿಂದ, ಬೇರೆ ಒಂದು ಪ್ರದೇಶದಿಂದ ಬಂದು ನಮ್ಮ ರಾಜ್ಯದಲ್ಲಿ ಲಾಭನ ಪಡ್ಕೊಂಡು ನಮ್ಮ ಕನ್ನಡ ಜನತೆಗೆ ಒಂದು ಉದ್ಯೋಗ ನೀಡುವ ವ್ಯವಸ್ಥೆ ಮಾಡದೇ ಇದ್ದಲ್ಲಿ, ಅಥವಾ ಈ ಜಾರಿಗೆ ವಿರೋಧವಾಗ ಮಾತಾಡಿದನಲ್ಲ ಆ ಮಾಲೀಕ, ಫೋನ್ ಪೇ ಮಾಲೀಕ, ಅವನಿಗೆ ಒಂದು ಒಳ್ಳೆ ಪಾಠನ ಕಲಿಸ್ಬೇಕು. ಇಡೀ ನಮ್ಮ ನೋಡಿರ್ಬೋದು, ಕನ್ನಡಿಗರ ಪರ ಹೋರಾಟಗಾರರು ಇಂಥ ಸಮಸ್ಯೆಗಳಿಗೆ ಮೊದಲು ನಿಂತ್ಕೊಂತಾರೆ. ಯಾಕೆ? ಕರ್ನಾಟಕದಲ್ಲಿ ಇಷ್ಟು ಜನತೆ ಇದೀವಿ, ಯಾಕೆ ನಾವು ಮುಂದೆ ಬರ್ತಾ ಇಲ್ಲ? ಯಾಕೆ ಬೆಂಬಲ ಕೊಡ್ರಿ ಪ್ರತಿಯೊಬ್ರು. ಪಾಪ ಪ್ರತಿಯೊಂದು ಸಮಸ್ಯೆಗೆ ಅವರೇ ಬಂದು ನಿಂತ್ಕೋಬೇಕು ಅನ್ನೋದೇನಿಲ್ಲ ಇಲ್ಲಿ. ನೋಡಿ, ಪ್ರತಿಯೊಬ್ರು ಧ್ವನಿ ಎತ್ತಿದ್ರೆ ನಮ್ಮ ಕರ್ನಾಟಕ ರಾಜ್ಯದ ಶಕ್ತಿ, ನಮ್ಮ ಕರ್ನಾಟಕದ ಶಕ್ತಿ ಏನಂತ ತೋರಿಸ್ದಂಗಾಗತ್ತೆ, ನಮ್ಮ ಭಾಷೆಯ ಶಕ್ತಿ ಏನಂತ ತೋರಿಸ್ದಂಗಾಗತ್ತೆ. ನಮ್ಮ ಭಾಷೆಗೆ ಅದರದ್ದೇ ಆದಂತ ಒಂದು ಪ್ರಾಮುಖ್ಯತೆ ಇದೆ. ಅದನ್ನ ನಾವು ಹೊರಗಿನ ರಾಜ್ಯದವ್ರಿಗೆ ಬಿಸಿ ಮುಟ್ಟಿಸೋರ ಕೊಡ್ಬೇಕು. ಯಾವ ತರ ಕೊಡ್ಬೇಕು? ಬಿಸಿ ನೋಡ್ಕೊಳ್ಬೇಕು ಇನ್ನೊಂದ್ಸರಿ. ಕನ್ನಡಿಗರು ತುಂಬಾ ಸ್ಟ್ರಾಂಗ್ ಇದಾರೆ, ಏನೋ ಅನ್ಕೊಂಡ್ಬಿಟ್ಟಿದ್ದಾರೆ ಕನ್ನಡದವರು ಅಂತಂದ್ರೆ. ಇಲ್ಲಿ ನಾವು ಪ್ರತಿಯೊಬ್ಬ ಕನ್ನಡಿಗನಿಗೂ ತಿಳಿಸ್ಬೇಕು. ಏನಂತ? ಅವನಿಗೆ ಯಾವುದೋ ವಿಷಯ ಗೊತ್ತಿರಲಿಲ್ಲ ಅಂತಂದ್ರೆ, ಮಗ ಹಿಂಗಾಗಿದೆ ವಿಷಯ, ನೋಡಲಿ ಈ ತರ ಆಗಿದೆ, ಒಂದು ಕನ್ನಡ ಅಭಿಮಾನಕ್ಕೆ ಅದೊಂದು ಧಕ್ಕೆ ತರುವಂತ ಕೆಲಸ ಆಗಿದೆ, ನಡಿ ಹೋಗೋಣ ಮಾತಾಡಿ. ಇದ್ರ ಬಗ್ಗೆ ಮನೇಲಿ ಕುತ್ಕೊಂಡು ಕಮೆಂಟ್ ಹಾಕದಲ್ಲ ರೀ, ಅದ್ರ ಬಗ್ಗೆ ಮಾತಾಡಿ, ಅದ್ರ ಬಗ್ಗೆ ಧ್ವನಿ ಎತ್ತಿ, ಅದ್ರ ಬಗ್ಗೆ ಪ್ರತಿಯೊಬ್ರು ಪ್ರತಿಕ್ರಿಯಿಸಿ. ಅದನ್ನ ಬಿಟ್ಬಿಟ್ಟು ನೀವು ಇದು ಯಾರೋ ಹೇಳ್ತಾರೆ ಅಂತ ತಲೆ ಕೆಡ್ಸ್ಕೊಳ್ದೆ ನೀವು ಕೂತ್ಕೊಂಡ್ರಂದ್ರೆ, ನಾಳೆ ನಿಮ್ಮ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಬರುತ್ತೆ ಅಂತ ಅನ್ನೋದಾದ್ರೆ ಸಿಂಪಲ್. ಹಿಂದಕ್ಕೆ ಬ್ರಿಟಿಷರು ವ್ಯಾಪಾರಕ್ಕೆ ಅಂತ ನಮ್ಮ ಭಾರತಕ್ಕೆ ಬಂದು ಇಡೀ ಭಾರತವನ್ನೇ ಆಕ್ರಮಣ ಮಾಡ್ಕೊಂಡ್ರಲ್ಲ, ಅದೇ ರೀತಿ ಇವಾಗ ಬೇರೆ ಬೇರೆ ರಾಜ್ಯದ ಜನತೆ ಎಲ್ಲಾ ನಮ್ಮ ರಾಜ್ಯದಲ್ಲಿ ತುಂಬಿಕೊಂಡು ನಮ್ಮನ್ನ ಆಳ್ವಿಕೆಯನ್ನ ಮಾಡೋ ಪರಿಸ್ಥಿತಿ ಬಂದೇ ಬರುತ್ತೆ ಅನ್ನೋ ಸಂದೇಹನೇ ಇಲ್ಲ. ಅದು ಯಾಕೆ ಸಂದೇಹ ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಇವರು ಧ್ವನಿ ಎತ್ತಿದ್ರು ಅಂತಂದ್ರೆ ಅದ್ರ ಪರವಾಗಿ ಇನ್ನೂ 10 ಜನ ಧ್ವನಿ ಎತ್ತಬೇಕು ಕನ್ನಡಿಗರು. ಈಗ ಯಾರೋ ಒಬ್ನು ಧ್ವನಿ ಎತ್ತಿದ್ದಾನೆ, ಬಿಡು ಅವನೇ, ನಮ್ ಕೆಲ್ಸಗಳಿದಾವಪ್ಪ. ಕೆಲಸ ಇರುತ್ತೆ, ನನಗೂ ಕೆಲಸ ಇರುತ್ತೆ, ನಿಮ್ಗೂ ಕೆಲಸ ಇರುತ್ತೆ ಅಂದ್ರೆ ಎಲ್ರಿಗೂ ನಾ ಹೇಳ್ತಾ ಇಲ್ಲ. ಕೆಲವೊಂದು ಜನರಿದ್ದಾರೆ, ನನಗೆ ಯಾಕೆ ಬೇಕಪ್ಪ ಈ ರಗಳೆ, ಯಾಕೆ ಬೇಕಪ್ಪ ಇದು ಹೋರಾಟ ಗಿರಾಟ ಅನ್ಕೊಂಡಿರ್ಬೇಕು, ನನ್ ಪಾಡಿ ನಾನು ಕೆಲ್ಸಕ್ಕೆ ಹೋಗ್ತೀನಿ ಬರ್ತೀನಿ, ನನ್ನ ಸಂಪಾದನೆ ಇದೆ ಸಾಕಷ್ಟು ಅನ್ನೋರು ಇಂಥ ರಾಜ್ಯ, ನಮ್ಮ ಕರ್ನಾಟಕ ರಾಜ್ಯನೇ ಬಿಟ್ಬಿಟ್ಟು ಹೊರಟೋಗ್ಬಿಡ್ರಿ. ನಾಚಿಕೆ ಆಗ್ಬೇಕು ನಿಮ್ಗೆಲ್ಲ. ಹೋರಾಟಕ್ಕೆ ಬೆಂಬಲ ಕೊಡ್ರಿ, ಧೈರ್ಯ ತುಂಬ್ರಿ, ಮಾತಾಡ್ರಿ. ಯಾವನಾದ್ರೂ ಕನ್ನಡಿಗ ಪರವಾಗಿ ಈ ರೀತಿ ಏನಾದ್ರೂ ಟ್ವೀಟ್ ಮಾಡಿದೇನಂತಂದ್ರೆ ಪ್ರತಿಯೊಬ್ರು ಧ್ವನಿ ಎತ್ತಿ, ಪ್ರತಿಯೊಬ್ರು ಇಂಥ ಆಪ್ಗಳನ್ನ ಕಿತ್ತೆಸೆದು ಅವನಿಗೆ ಬಿಸಿ ಮುಟ್ಟಿಸ್ಬೇಕು. ಜೈ ಹಿಂದ್, ಜೈ ಕರ್ನಾಟಕ.